ಎಲ್ಲರಿಗೂ ನಮಸ್ಕಾರ. ಈಗ ನಾವು ಕೆಲವೊಂದು ವಾರಗಳು ಸಿಗೋದಿಲ್ಲ. ಆದ್ದರಿಂದ ನೀವು ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ನೀವು ಶೀಲವನ್ನ ಸರಿಯಾಗಿ ಇಟ್ಟುಕೊಂಡ ಮೇಲೆ ಈಗ ನಾವು ಧ್ಯಾನ ಮಾಡಬೇಕು ಅಂದರೆ ಧ್ಯಾನದಲ್ಲಿರಬೇಕು ಹಾಗೆ ಅನ್ಕೊಂಡ್ರೆ, ಮೊದಲನೇದು ಧ್ಯಾನ ಅಂದರೆ ನಾವು ಏನು ಕೊಳೆ ಇದೆಯೋ ಅದನ್ನ ಸುಡೋ ಜಾಗ. ಅದನ್ನ ಮಾಡ್ಬೇಕಂದ್ರೆ ಮನಸ್ಸು ಸಮತಲಿರಬೇಕು. ಸಮತ ಅಂದ್ರೆ ಮನಸ್ಸು ಶಾಂತ ಮಾಡ್ಕೋಬೇಕು. ಅದಕ್ಕೆ 5 ನೀವರಣ ನಾವೇನು ನೋಡಿದ್ವಿ ಅದನ್ನ ತೆಗಿಬೇಕು. ಅದಕ್ಕೆ ಫಸ್ಟು ಈಗ ಮುಖದ ಮುಂದೆ ನಮ್ಮ ಅಟೆನ್ಷನ್ ಅಥವಾ ಮನಸಿಕಾರ ಅದನ್ನ ತರಬೇಕು. ಪರಿಮುಖಂ ಉಪಟ್ಟಪೆತ್ವ, ಮುಖದ ಮುಂದೆ ಮಾಡ್ಕೋಬೇಕು. ಸೊ ನಾವು ಯಾವಾಗ ಅಟೆನ್ಷನ್ನ ಅಥವಾ ನಮ್ಮ ಮನಸ್ಸನ್ನು ಅಲ್ಲಿ ತರ್ತೀವೋ ಆವಾಗ ಉಸಿರಾಟದ ಮೇಲೆ ಗಮನ ಬರುತ್ತೆ. ಗಮನ ಅಂದ್ರೆ ಸತಿ. ಆವಾಗ ನಮ್ಗೆ ಏನೇನು ಆಗತ್ತೆ ಅನ್ನೋದನ್ನ ಹೇಳ್ತೀನಿ. ನೀವು ಅದನ್ನ ವೆರಿಫೈ ಮಾಡ್ಬೋದು, ಹೀಗೆ ಆಗ್ತಾ ಇದೆಯಾ ಇಲ್ವಾ ಅಂತ ನೀವು ನೋಡ್ಕೋಬಹುದು. ಮೊದಲನೇದಾಗಿ ನಾವು ಮೂಗಿನ ಹೊಳ್ಳೆ ಹತ್ರ ಅಥವಾ ಮುಖವನ್ನೇ ನೋಡ್ತಾ ಇದ್ರೆ ನಮಗೆ ಟೆಂಪರೇಚರ್ ಗೊತ್ತಾಗತ್ತೆ. ಹೊರಗಡೆಯಿಂದ ಬರ್ತಿರೋ ಗಾಳಿ ಏನಿದೆ ಮೂಗು ಹೋಗೋಕ್ಕಿಂತ ಮುಂಚೆ ತಣ್ಣಗಿರುತ್ತೆ, ಹೊರಗಡೆ ಬರೋದು ಒಂಥರ ಬಿಸಿಯಾಗಿರುತ್ತೆ. ಮೂಮೆಂಟ್ ಗೊತ್ತಾಗತ್ತೆ, ಮುಟ್ತಾ ಇದೆ, ಒಳಗೆ ಹೋಗ್ತಾ ಇದೆ, ಹೊರಗೆ ಬರ್ತಾ ಇದೆ ಅನ್ನೋದು ಗೊತ್ತಾಗತ್ತೆ. ಪ್ರೆಷರ್ ಗೊತ್ತಾಗತ್ತೆ, ಹಿಂಗೆ ಎಕ್ಸ್ಪ್ಯಾಂಡ್ ಆಗುತ್ತೆ, ಕಾಂಟ್ರಾಕ್ಟ್ ಆಗುತ್ತೆ, ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ, ಸ್ಟ್ರೆಚ್ ಆಗುತ್ತೆ. ನಮ್ಮ ಚೆಸ್ಟು ಸ್ಟ್ರೆಚ್ ಆಗುತ್ತೆ, ಹೊಟ್ಟೆನೂ ಅಥವಾ ಅಬ್ಡಮನ್ ರೀಜನ್ ಸ್ಟ್ರೆಚ್ ಆಗುತ್ತೆ. ಅಥವಾ ಒಂಥರ ವೈಬ್ರೇಷನ್ ಥರ ಆಗ್ತಾ ಇರುತ್ತೆ, ಇಡೀ ಮುಖದಿಂದ ಹಿಡಿದು ಮೂಗತ್ರ ಹಿಡಿದು ಇಲ್ಲೆಲ್ಲ ಆಗ್ತಾ ಇರುತ್ತೆ. ಅದಾದ್ಮೇಲೆ ಏರ್ ಫ್ಲೋಯಿಂಗ್ ಗೊತ್ತಾಗತ್ತೆ, ಉಸಿರಾಟ ಹೇಗೆ ಹೋಗ್ತಾ ಇದೆ, ಮೂಗಿನ ಹೊಳ್ಳೆಗಳು ಇಲ್ಲಿ ಒಳಗಡೆ, ಇದು ಚೆಸ್ಟ್ ಅಗಲಾಗ್ತಾ ಇರೋದು. ಎದೆ ಬಡಿತ ಇಡೀ ಮುಖದಿಂದ ಹಿಡಿದು ಇಲ್ಲಿ 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 ತುಟಿ ಹತ್ರ ಮೂಗತ್ರ ನಮಗೆ ಗೊತ್ತಾಗತ್ತೆ. ಮತ್ತೆ ಕಾಂಟ್ಯಾಕ್ಟ್ ಪಾಯಿಂಟ್ಸ್ ಇಲ್ಲಿಂದ ಹಿಡಿದು ಕೆಳಗಿನ ತನಕ ನಿಮಗೆ ಏನೋ ಎನರ್ಜಿ ಮೂಮೆಂಟ್ ಇರ್ತಾರ ಅನ್ಸುತ್ತೆ. ಅದೇ ನಮಗೆ ಕಾಯದ್ದಾಯ್ತು. ಈಗ ಚೇತಸಿಕಕ್ಕೆ ಬರೋಣ. ಒಂಥರ ಖುಷಿ ಆಗುತ್ತೆ, ಪ್ಲೆಸೆಂಟ್ನೆಸ್ ಅದು ಹೇಗಿರುತ್ತೆ, ಕಾಮಿಂಗ್ ಆಗಿರುತ್ತೆ, ಬಹಳ ಶಾಂತಿ ಕೊಡುತ್ತೆ, ಹೀಗೇ ಇರಲಿ ಅನಿಸ್ತಾ ಇರುತ್ತೆ. ಅನ್ಪ್ಲೆಸೆಂಟ್ನೆಸ್ ಏನೂ ಸರಿ ಇಲ್ಲ. ಸೊ ಅವಾಗ ನಮ್ಮ ಉಸಿರಾಟ ಟೈಟ್ ಆಗುತ್ತೆ, ಇರ್ರೆಗ್ಯುಲರ್ ಆಗುತ್ತೆ, ಸರಿ ಅನಿಸ್ತಾ ಇರಲ್ಲ, ಏನೋ ತಳಮಳ ಆಗಿ ಸ್ಟಾರ್ಟ್ ಆಗುತ್ತೆ. ಅಥವಾ ನ್ಯೂಟ್ರಾಲಿಟಿ ಇರುತ್ತೆ, ಅಂದರೆ ಬ್ರೆತ್ ನಾರ್ಮಲ್ ಆಗಿರುತ್ತೆ, ಏನೂ ಎಕ್ಸ್ಪೀರಿಯನ್ಸ್ ಬರಲ್ಲ. ಎಫರ್ಟ್ ಅಂದರೆ ಪ್ರಯಾಸ ಹಾಕೋದು ಬೇಕಾಗೋದಿಲ್ಲ. ಅಥವಾ ನಿಮಗೆ ಅವಾಗವಾಗ ಖುಷಿ ಕೊಡುತ್ತೆ. ಅದು ಖುಷಿ ಕೊಡ್ತಾ ನಮ್ಗೆ ಗೊತ್ತಾದಾಗ ಕೂದಲು ಎದ್ದು ನಿಂತ್ಕೊಳ್ಳೋದು, ಅಥವಾ ಮೈಯಲ್ಲೇನೋ ಓಡಾಡ್ತಾ ಇದೆ ಅನ್ಸುತ್ತೆ, ಇಲ್ಲ ನೀರು ಹಾಕೋ ಥರ ಅನ್ಸುತ್ತೆ, ಹೀಗೆ ಸ್ಟಾರ್ಟ್ ಆಗುತ್ತೆ. ಮನಸ್ಸು ಶಾಂತ ಆಗ್ತಾ ಹೋಗುತ್ತೆ, ಎಚ್ಚರಿಕೆ ಜಾಸ್ತಿ ಆಗುತ್ತೆ, ಡಲ್ನೆಸ್ ಒಂಥರ ಸೋಮಾರಿತನ ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ಮೂರನೇದು ಪ್ರಾಣಿಕ್ ಅಥವಾ ಎನರ್ಜಿ ಅಂತ ಏನು ಕರಿತೀವಿ, ಹಿಂದಿಯಲ್ಲಿ ಊರ್ಜಾ ಅಂತಾರೆ, ಯಾವುದೇ ಭಾಷೆಯಲ್ಲಿ ಏನಾರ ಕರೀಲಿ, ಬಟ್ ನಿಮಗೆ ಬಾಡಿ ಲೈಟ್ ಆಗೋದು, ಮನಸ್ಸು ಹಗುರ ಅನ್ಸೋದು ನಿಮಗೆ ಅರ್ಥ ಆಗತ್ತೆ. ಬೆಸ್ಟ್ ಏನಪ್ಪ ಅಂದರೆ ಒಂಥರ ಸಾಗರದ ಅಲೆಗಳ ಥರ ಮೈಯಲ್ಲಿ ಹೋಗ್ತಾ ಇರುತ್ತೆ, ಹಿಂಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ. ಎಷ್ಟು ಖುಷಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ನನಗೆ ಇದು ಬೇಡವೇ, ಇನ್ನೇನು ಬೇಡ ನನಗೆ ಅನ್ನೋ ಲೆವೆಲ್ಗೆ ಹೋಗುತ್ತೆ. ಇದೇ ಟೈಮಲ್ಲಿ ಯಾರು ಗೋಯಿಂಕಾ ಟೆಕ್ನಿಕ್ ಮಾಡಿದ್ದಾರೆ ಅವ್ರಿಗೆ ಧಾರಾ ಪ್ರವಾಹ ಅಂತ ಕರೀತಾರೆ, ಇಂಗ್ಲೀಷಲ್ಲಿ ಫ್ರೀ ಫ್ಲೋ. ಮೇಲಿಂದ ಕೆಳಗೆ ತನಕ ಯಾರೋ ನೀರು ಹಾಕಿರೋ ಥರ ನಿಮಗೆ ಅನಿಸುತ್ತೆ. ಅದಾದಮೇಲೆ ವೈಬ್ರೇಷನ್ಸ್ ಸ್ಟಾರ್ಟ್ ಆಗುತ್ತೆ.
ಬೆಳಕು ಬರೋ ಥರ ಆಗತ್ತೆ. ಒಂದು ಸಣ್ಣದಿಷ್ಟು ದೊಡ್ಡದು ಬೆಳಕು ಬರೋ ಥರ ಇನ್ನು ದೊಡ್ಡದಾಗ್ಬೋದು. ಆಮೇಲೆ ಹೀಗೆ ಮಾಡ್ತಾ ಮಾಡ್ತಾ ನಿಮಗೆ ಸ್ಟಿಲ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಸವಿತರ್ಕ ಸವಿಚಾರ ಅಂದರೆ ಈಗ ವಿತರ್ಕ ವಿಚಾರದಲ್ಲಿ ಏನಿದೆ ಅಂತ ತಗೊಂಡ್ರೆ ನಿಮಗೆ ಉಸಿರಿಂದ ಇದೆ. ಆಮೇಲೆ ಪಿತಿ ಬರುತ್ತೆ, ಖುಷಿಯಾಗ ಸ್ಟಾರ್ಟ್ ಆಗುತ್ತೆ, ಮೈಯಲ್ಲೆಲ್ಲ ಏನೋ ರೋಮಾಂಚನ ಶುರು ಆಗುತ್ತೆ, ಹಿಂದ್ಗಡೆ ಈ ಸ್ಪೈನಲ್ ಕಾರ್ಡಲ್ಲಿ ಏನೋ ಆಗ್ತಾ ಇರೋ ಥರ ನಿಮಗೆ ಭಾಸ ಆಗತ್ತೆ. ಅದಾದ್ಮೇಲೆ ಸುಖ ಬರುತ್ತೆ. ಆ ಸುಖನ ನಾನು ಭಾಷೆಯಲ್ಲಿ ಹೇಳಕ್ಕಾಗೋದಿಲ್ಲ, ನಿಮಗೆ ಯಾವಾಗ ಅದಕ್ಕೆ ಎಕ್ಸ್ಪೀರಿಯನ್ಸ್ ಆಗತ್ತೆ, ಅನುಭವ ಆಗತ್ತೆ, ಅವಾಗ ನಿಮಗೆ ಗೊತ್ತಾಗತ್ತೆ. ಅದಾದ್ಮೇಲೆ ಇಕ್ವಾನಿಮಿಟಿ ಅಂತಾರೆ, ಉಪೇಕ್ಷ, ಅಲಗಾಡೋದೇ ಇಲ್ಲ, ಅದೇ ಸ್ಟಿಲ್ನೆಸ್. ಫುಲ್ ಸ್ಟಿಲ್, ನಿಂತ್ಕೊಂಡ್ಬಿಡುತ್ತೆ. ನಿಮಗೆ ಯಾವ ದುಃಖನೂ ಆಗ್ತಿರಲ್ಲ, ಸುಖನೂ ಆಗ್ತಿರಲ್ಲ, ದೇಹದಲ್ಲೂ ಆಗಲ್ಲ, ಮನಸ್ಸಲ್ಲೂ ಆಗಲ್ಲ. ಸೊ ಇದೇ 4 ಧ್ಯಾನಗಳ ವಿಧಿ. ಇದಕ್ಕೆ ನಾವು ಶೀಲ ಭದ್ರತೆ ಇಟ್ಕೋಬೇಕು, ಇಂದ್ರಿಯ ಸಂವರ ಏನು ಹೇಳಿದ್ವಿ ಅದನ್ನು ಮಾಡಬೇಕು. ಅದಾದ ನಂತರ ನಾವು ರೂಪ, ವೇದನ, ಸಂಜ್ಞಾ, ಸಂಖಾರ, ವಿಜ್ಞಾನ ಈ 5 ಖಂಡಗಳನ್ನು ನನ್ನಲ್ಲೇ ನಾನು ನೋಡ್ಕೊಳಕ್ಕೆ ಟ್ರೈ ಮಾಡಬೇಕು. ಆಮೇಲೆ ನೋಡಿ ಇದನ್ನು ಸ್ಟಾರ್ಟ್ ಮಾಡಿದಾಗ ನಿಮಗೆ ಯಾವ ಅಡೆತಡೆಗಳಿಗೂ ಬರೋದಿಲ್ಲ, ಏನೂ ಬರೋದಿಲ್ಲ. ಮನಸ್ಸು ಪ್ರಶಾಂತವಾಗ್ಬಿಡುತ್ತೆ, ಖುಷಿಯಾಗಿರುತ್ತೆ. ಟ್ರೈ ಮಾಡಿ. ಏನಾರ ನಿಮಗೆ ಕಷ್ಟ ಬಂದರೆ ನನ್ನ ನಂಬರ್ ನಿಮ್ಮ ಹತ್ರ ಇದೆ, ಮೆಸೇಜ್ ಮಾಡಿ, ಅದ್ರ ಬಗ್ಗೆ ಮಾತಾಡೋಣ. ನಿಮ್ಗೆ ಏನಾರ ಅಡೆತಡೆಗಳು ಕಂಡಲ್ಲಿ ಏನಪ್ಪ ಮಾಡೋದು ಅನ್ನೋಕ್ಕಿಂತ ನನಗೆ ಮೆಸೇಜ್ ಮಾಡಿ. ನಿಮ್ಗೇನು ಅಡೆತಡೆಗಳು ಏನು 5 ಬಿಟ್ಟರೆ, 5 ಹಿಂಡ್ರೆನ್ಸಸ್ ಅಥವಾ ಅಡೆತಡೆಗಳು ಬಿಟ್ಟರೆ ಇನ್ನೇನೂ ಬರೋದಿಲ್ಲ. ಅದನ್ನು ಹೇಗೆ ನಿವಾರಣೆ ಮಾಡಬೇಕು ಅಂತ ಹೇಳಿದ್ದೀನಿ. ಅಂದರೂ ಮತ್ತೆ ನಿಮಗೆ ಬೇಕಾದ್ರೆ ತಿಳಿಸಿ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ನಿರಂತರವಾಗಿ ಇಡಿ. ಬರೀ 1 ಅವರ್ ಮಾಡಿದೆ, 2 ಅವರ್ ಮಾಡಿದೆ, 5 ನಿಮಿಷ ಮಾಡಿದೆ, ಅದನ್ನು ಮಾಡಕ್ಕೆ ಹೋಗಬೇಡಿ. ಯಾವಾಗಲೂ ನಿಮ್ಮ ಇದು ಅವೇರ್ನೆಸ್, ಸತಿ ಮುಖದ ಮೇಲಿರಬೇಕು. ಈ ಜಾಗಕ್ಕೆ ಬಿಟ್ಟೆಲ್ಲೂ ಕದಲಬಾರ್ದು. ಆವಾಗ ನಿಮಗೆ ಇದಿಷ್ಟು ಪೋರ್ಷನ್ದು ನಿಮ್ಗೆ ಚೆನ್ನಾಗಿ ಗೊತ್ತಾಗತ್ತೆ. ಯಾರು ಗೋಯಂಕ ಟೆಕ್ನಿಕ್ ಮಾಡಿದಾರೋ ಅವ್ರಿಗೆ ಗೊತ್ತಾಗತ್ತೆ. ಇಲ್ಲೆಲ್ಲ ನೀವು ಹೇಗೆ ಸ್ಕ್ಯಾನಿಂಗ್ ಮಾಡ್ತಾ ಹೋಗ್ತಿರೋ, ಇಲ್ಲಿ ಸ್ಕ್ಯಾನಿಂಗ್ ಮಾಡೋದು ಬರೋದಿಲ್ಲ. ಒಂದೇ ಸಲಿಗೆ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಆಮೇಲೆ ನಿಮಗೆ ಮಾಡಕ್ಕೆ ಬರುತ್ತೆ. ಈಗ ಸದ್ಯಕ್ಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಬರೀ ಮುಖದಷ್ಟೇ ಮಾಡಿ. ಆಮೇಲೆ ತಂತಾನೇ ಅದು ತೊಗೊಂಡೋಗುತ್ತೆ. ನೀವು ತಲೆ ಕೆಡಿಸ್ಕೊಳ್ಳೋದು ಏನಿರಲ್ಲ. ಸಂತೋಷ, ಮಾಡ್ತಾ ಇರಿ. ಏನಾರ ಬೇಕಾದ್ರೆ ನನಗೆ ಹೇಳಿ, ಸಿಗೋಣ.